ಡಿಸಿಎಂ ಡಿಕೆ ಶಿವಕುಮಾರ್ ಅವರ ವಾರ್ನಿಂಗ್ಗೂ ಕೂಡ ರಾಜಣ್ಣ ಡೋಂಟ್ ಕೇರ್ ಅಂತಿದ್ದಾರೆ. ಯಾಕಂದ್ರೆ ಡಿಸಿಎಂ ಹುದ್ದೆಯ ಪಟ್ಟು ಹಿಡಿದಂತಹ ರಾಜಣ್ಣ ಅವರು ಸಮುದಾಯಕ್ಕೊಂದು ಡಿಸಿಎಂ ಹುದ್ದೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಈಗ ಡಿಕೆ ಶಿವಕುಮಾರ್ ಅವರು ಹಿಂಗೆಲ್ಲ ಬಹಿರಂಗವಾಗಿ ಮಾತಾಡಂಗಿಲ್ಲ, ಮಾತಾಡಿದ್ರೆ ನೋಟಿಸ್ ಕೊಡ್ತೀವಿ ಅಂತ ಹೇಳಿದ್ರು. ಡಿಸಿಎಂ ಸ್ಥಾನ ಕೇಳಬಾರದಾ? ಕೇಳೋದು ತಪ್ಪ? ಸ್ವಾಮೀಜಿ ಹೇಳ್ದಂಗೆ ಸಿಎಂ ಮಾಡಕ್ಕಾಗತ್ತಾ? ಸಿಎಂ ರಾಜೀನಾಮೆ ಕೊಡ್ಲಿ ಅಂದ್ರೆ ಸುಮ್ಮನಿರ್ಬೇಕಾ ಅಂತ ವಿಧಾನಸೌಧದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ಗೆ ಸಚಿವ ರಾಜಣ್ಣ ತಿರುಗೇಟ್ ಕೊಟ್ಟಿದ್ದಾರೆ. ಸಿಎಂ ಆಯ್ಕೆ ಮಾಡಿರೋದು ಚಂದ್ರಶೇಖರ್ ಶ್ರೀಗಳ, ಸಿಎಂ ಆಯ್ಕೆ ಮಾಡಿದ್ದು ಶಾಸಕರು, ಹೈಕಮಾಂಡ್. ಡಿಕೆ ಶಿವಕುಮಾರ್ ವಾರ್ನಿಂಗ್ ಕೊಟ್ರೆ ನಾವು ಸುಮ್ಮನಿರ್ಬೇಕಾ? ವಾರ್ನಿಂಗ್ಗೆ ಹೆದರ್ ಬಿಡ್ತೀನ ನಾನು ರಾಜಣ್ಣ ಅಂತೇಳಿ ಖಡಕ್ ಟಕ್ಕರ್ ಕೊಟ್ಟಿದ್ದಾರೆ ರಾಜಣ್ಣ. ಕೊಟ್ಟಾದ್ಮೇಲೆ ಹೇಳ್ತೀನಿ, ನಾವು ನೋಡ್ರಿ ಅವ್ರು ಸಲಹೆ ಮಾಡ್ಬೋದು, ಸಾರ್ವಜನಿಕವಾಗಿ ಕೆಲವು ಕಾಂಟ್ರವರ್ಸಿಗಳನ್ನು ಆಗಬಾರ್ದು ಅಂತ ನಾನು ಒಪ್ತೇನೆ, ಬೇರೆಯವರು ಒಪ್ತಾರೆ. ಆ ರೀತಿ ಮಾತಾಡಿರ್ಬೋದು. ನಾವು ಹೇಳ್ತಕ್ಕಂಥದ್ದಕ್ಕೆ ಏನು ಹೇಳಿದ್ರೆ ಏನು ತಪ್ಪಾಗ್ತದೆ? ಏನು ತಪ್ಪಾಗ್ತದೆ? ಕೇಳಬಾರ್ದ ನಾವು? ಏನು ನಾವು ಕೇಳಿದ್ದೆ ತಪ್ಪಾಗ್ತದೆ? ಕೇಳಿದ್ದೆ ತಪ್ಪಾಗ್ತದೆ ಅಂದರೆ ನಾನು ಎಂಥದ್ದು ಕ್ರಮ ಬಂದರೂ ನಾನು ಎದುರಿಸಲಿಕ್ಕೆ ಸಿದ್ಧ ಇದ್ದೀನಿ. ವಾರ್ನಿಂಗ್ ನಾನು ಕೇಳ್ತೀನೇನ್ರಿ? ನಾನೇ ರಾಜಣ್ಣನೇ. ನಾನು ಐ ಆಮ್ ನಾಟ್ ಫಾರ್ ಪವರ್. ಅಧಿಕಾರಕ್ಕೆ ಅಂಟ್ಕೊಳ್ದಾಗ ಬಾಯಿ ಬೀಗ ಎಲ್ಲರೂ ಹಾಕ್ಕೋಬೇಕು. ಎಲ್ಲರೂ ಹಾಕ್ಕೊಂಡ್ರೆ ನಾವು ಹಾಕ್ಕೊತೀವಿ. ಅವ್ರು ಹೇಳೋದಕ್ಕೆ ಹೇಳೋರು ಬಿಟ್ಬಿಟ್ಟು ಬರೀ ನಮ್ಗೆ ಹೇಳಿದ್ರೆ ನಾವು ಕೇಳೋನೇ ಅಲ್ಲ. ನೋಡಪ್ಪ, ಎಲ್ಲರೂ ಸುಮ್ಮನಿದ್ರೆ ನಾವು ಸುಮ್ಮನೆ ಇರ್ತೀವಿ. ಎಲ್ಲರೂ ಸುಮ್ಮನೆ ಇಲ್ಲದೆ ಅವ್ರು ಹೇಳಕ್ಕೆ ಬಿಟ್ಬಿಟ್ಟು ಈಗ ಆಯ್ತು ರೀ, ಈಗ ಸಿದ್ದರಾಮಯ್ಯನವರನ್ನ ನೀವು ರಾಜೀನಾಮೆ ಕೊಟ್ಬಿಟ್ಟು ಇವ್ರಿಗೆ ಮುಖ್ಯಮಂತ್ರಿ ಮಾಡಿ ಅಂತೇಳಿ ಒಬ್ಬರು ಅಭಿಪ್ರಾಯ ವ್ಯಕ್ತಪಡಿದ್ರೆ ಕೇಳಿಸ್ಕೊಂಡು ಸುಮ್ಮನೆ ಇರೋಕ್ಕಾಗ್ತದ? ಕೇಳ್ಕೊಂಡು ಸುಮ್ಮನೆ ಇರೋಕ್ಕಾಗ್ತದೇನ್ರಿ? ಏನು ಅವ್ರು ಮಾಡಿದ್ರೇನ್ರಿ? ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಹೈಕಮಾಂಡು ಮತ್ತು ಇಲ್ಲಿನ ಶಾಸಕರ ಅಭಿಪ್ರಾಯದ ಮೇಲೆ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಆಗಿರೋದು. ಕೊಡಲೇ ಬಿಡಿ, ಕೊಟ್ಟಾದ್ಮೇಲೆ ಹೇಳ್ತೀನಿ. ನಾವು ನೋಡ್ರಿ ಅವ್ರು ಸಲಹೆ ಮಾಡ್ಬೋದು, ಸಾರ್ವಜನಿಕವಾಗಿ ಕೆಲವು ಕಾಂಟ್ರವರ್ಸಿಗಳನ್ನು ಆಗಬಾರ್ದು ಅಂತ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಜಪ್ಪ, ಇವತ್ತು ಖಡಕ್ ವಾರ್ನಿಂಗ್ ಕೊಟ್ಟರು ಡಿಕೆ ಶಿವಕುಮಾರ್, ಯಾರು ಈ ರೀತಿಯಾಗಿ ಬಹಿರಂಗವಾಗಿ ಮಾತಾಡಂಗಿಲ್ಲ, ಡಿಸಿಎಂ ವಿಚಾರಕ್ಕಾಗಿರ್ಬೋದು, ಸಿಎಂ ಬದಲಾವಣೆ ವಿಚಾರಕ್ಕಾಗಿರ್ಬೋದು ಅಂತ. ರಾಜಣ್ಣ ಅವರಿಗೆ ಈ ಮಾತು ಹೇಳಿದಾಗ ನಾನೇ ಸೊ ಅವ್ರು ಹೇಳ್ತಾರೆ ಅಂತ ನಾವು ಸುಮ್ಮನಿರಕ್ಕಾಗಲ್ಲ ಅಂತ ಖಡಕ್ಕಾಗಿ ಉತ್ತರ ಕೊಟ್ಟಿದ್ದಾರೆ. ಹಾಗಾದ್ರೆ ಎಲ್ಲವೂ ಸರಿ ಇಲ್ಲ ಅನ್ನೋದು ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆಯಾ ಹೇಗೆ ಅಂತ? ಶಿಲ್ಪ, ಇದು ಏನು ಖಡಕ್ ಆಗಿ ಉತ್ತರವನ್ನ ಕೊಡ್ಲಿಕ್ಕೆ ನೇರ ಕಾರಣ ಅಂತಂದ್ರೆ ಅತಿ ಹೆಚ್ಚು ಈ ಒಂದು ವಿಷಯನ ಡಿಸಿಎಂ ವಿಷಯವನ್ನ ಮತ್ತು ಈ ಒಂದು ವಿಷಯನ ಸಮರ್ಥನೆ ಮಾಡ್ಕೋತಿರೋರಲ್ಲಿ ರಾಜಣ್ಣವರು ಸಹ ಒಬ್ರು. ಈಗ ಮಾತನಾಡಿದ್ದಂತೂ ಇಡೀ ಇಶ್ಯೂಗೆ ಗೊಂದಲಕ್ಕೆ ಕಾರಣವಾಗಿದ್ದಂಥದ್ದು ಸ್ವಾಮೀಜಿ ಅವ್ರು ಕೊಟ್ಟಂತ ಹೇಳಿಕೆ, ಏನು ಸಿದ್ದರಾಮಯ್ಯನವ್ರನ್ನ ಪದತ್ಯಾಗ ಮಾಡಿ ಡಿಕೆ ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡಿ ಅಂತ. ಈ ಹಿಂದಿನಿಂದನೂ ಸಹ ಡಿಸಿಎಂ ವಿಚಾರ ಪ್ರಸ್ತಾಪ ಚರ್ಚೆಯಲ್ಲಿದೆ. ಅದರ ಪಕ್ಷದ ವರಿಷ್ಠರು ಈ ನಿಟ್ಟಿನಲ್ಲಿ ಯಾವುದೇ ಕ್ರಮವನ್ನು ಕೈಗೊಂಡಿರಲಿಲ್ಲ. ಡಿಕೆ ಶಿವಕುಮಾರ್ ಅವರು ಅಷ್ಟೇನೆ, ತಮಗೆ ಅನುಕೂಲವಾದಾಗ ಯಾವ ಶಾಸಕರು ಮಾತನಾಡಿದ್ರು, ಕಾರ್ಯಕರ್ತರು ಮಾತನಾಡಿದ್ರು ಸಹ ಅವ್ರ ಮೇಲೆ ಆಕ್ಷನ್ ಇನಿಷಿಯೇಟ್ ಮಾಡೋದಿಲ್ಲ. ಎಲ್ಲಿ ತಮ್ಮ ಕುತ್ತಿಗೆ ತಮ್ಮ ಬುಡಕ್ ಬರುತ್ತೋ ಆವಾಗ ಅವರು ಸೀರಿಯಸ್ ಆಗಿ ಕ್ರಮ ಕೈಗೊಳ್ಳುತ್ತವೆ. ಪಕ್ಷ ಶಿಸ್ತು ಅದು ಇದು ಅಂತ ಹೇಳಿಕೆ ಕೊಡ್ತಾರೆ. ಇಂದು ಸಹ ಅಷ್ಟೇ, ಡಿಕೆ ಶಿವಕುಮಾರ್ ಅವರು ಮೊನ್ನೆ ಸ್ವಾಮೀಜಿ ಮಾತಾಡಿದಂತ ಸಂದರ್ಭದಲ್ಲಿ ಅದೇ ಸ್ಟೇಜ್ ಅಲ್ಲಿ ಇದ್ರು ಸಹ ಡಿಕೆ ಶಿವಕುಮಾರ್ ಯಾವುದೇ ಪ್ರತಿಕ್ರಿಯೆನ ಕೊಡ್ಲಿಲ್ಲ. ತಕ್ಷಣದಲ್ಲಿ ಬೇಕಾದ್ರೆ ಅವರು ಮೈಕ್ ನ ತೆಗೆದುಕೊಂಡು ಸ್ವಾಮೀಜಿ ಅವ್ರನ್ನ ಹೇಳುವಂತದ್ದು ಸರಿಯಲ್ಲ, ಇದು ಏನು ರಾಜಕೀಯ ಪಕ್ಷ ಈಗ ಆಂತರಿಕವಾಗಿ ಪ್ರಜಾಪ್ರಭುತ್ವ ಇದೆ, ಯಾರನ್ನ ಮಾಡ್ಬೇಕು ಬಿಡಬೇಕು ಅಂತ ನನ್ನ ಪಕ್ಷ ತೀರ್ಮಾನ ಮಾಡುತ್ತೆ ಅಂತ ಒಂದ್ ವೇಳೆ ಡಿಕೆ ಶಿವಕುಮಾರ್ ಅದೇ ವೇಳಿಕೆಯಲ್ಲಿ ಹೇಳಿಕೆ ಕೊಟ್ಟಿದ್ರೆ ಬೇರೆ ಸಂದೇಶ ರವಾನೆ ಆಗ್ತಿತ್ತು. ಡಿಕೆ ಶಿವಕುಮಾರ್ ಸ್ವಾಮೀಜಿ ಕೊಟ್ಟಂತ ಹೇಳಿಕೆಗೆ ಅವರು ಬೆಂಬಲ ಇಲ್ಲ ಅಂತ ಸಂದೇಶ ಆಗ್ತಾ ಇತ್ತು. ಆದ್ರೆ ಡಿಕೆ ಶಿವಕುಮಾರ್ ಆ ಸಮಯದಲ್ಲಿ ಯಾವುದೇ ಪ್ರತಿಕ್ರಿಯೆ ಇಲ್ಲ, ಕೇವಲ ಸಿದ್ದರಾಮಯ್ಯ ಪಕ್ಕ ಕೂತ್ಕೊಂಡು ಕೈ ಅಲ್ಲಾಡಿಸಿದ್ದೆ ಹೊರತು ಒಂದ್ ರೀತಿ ಆ ಸ್ವಾಮೀಜಿ ಹೇಳಿಕೆ ಕೊಟ್ಟಂತ ಹೇಳಿಕೆಯನ್ನು ಅವರು ಸಹಮತಿ ವ್ಯಕ್ತಪಡಿಸಿದರೆ ಹೊರತು ನೇರವಾಗಿ ಸ್ವಾಮೀಜಿಗೆ ವಿರೋಧ ವ್ಯಕ್ತಪಡಿಸುವ ಅಥವಾ ಪಕ್ಷ ಆಂತರಿಕ ವಿಷಯದಲ್ಲಿ ನೀವು ತಲೆ ಹಾಕ್ಬೇಡಿ ಅಂತ ಸಂದೇಶವನ್ನು ಕೊಡುವಂತ ಕೆಲಸವನ್ನ ಮಾಡಿಲ್ಲ.
ಇದಾದ ನಂತರ ಏನು ಮಾಧ್ಯಮಗಳು ಈ ಒಂದು ಸಂಬಂಧಪಟ್ಟಂತೆ ಡಿ ಕೆ ಶಿವಕುಮಾರ್ ಏನು ರಾಜಣ್ಣ ಇರ್ಬೋದು, ಸತೀಶ್ ಜಾರಕಿಹೊಳಿ ಇರ್ಬೋದು, ಅಥವಾ ಪರಮೇಶ್ ಇರ್ಬೋದು, ಅಥವಾ ಮುನಿಯಪ್ಪ ಇರ್ಬೋದು, ಬೇರೆ ಬೇರೆಯವರು ಮಾತನಾಡ್ತಾ ಇದ್ರೆ ಇದು ತಾರಕಕ್ಕೇರುತ್ತೆ, ಸಿದ್ದರಾಮಯ್ಯ ಸಿಟ್ಟಿಗೆ ಕಾರಣವಾಗತ್ತೆ ಅಂತ ಆತಂಕ ಡಿ ಕೆ ಶಿವಕುಮಾರ್ಗೆ ಯಾವಾಗ ಎದುರಾಯ್ತು ಆ ಸಂದರ್ಭದಲ್ಲಿ ಬೇರೆಯವರಿಗೆ ನೋಟಿಸ್ ಕೊಡ್ತಾನೆ, ಶಿಸ್ತು ಕ್ರಮ ಕೈಗೊಳ್ತೇನೆ ಅಂತಂದ್ರೆ ಮೊದಲು ಇಡೀ ಒಂದು ಸಮಸ್ಯೆಗೆ ಕಾರಣವಾಗಿದ್ದೆ ಡಿ ಕೆ ಶಿವಕುಮಾರ್ ಮತ್ತು ಅವರ ನಡವಳಿಕೆ ಅಂತ ಅನ್ನೋದು ತಪ್ಪಿಲ್ಲ. ಎರಡನೇದಾಗಿ ಸ್ವಾಮೀಜಿ ಅವರು ಕೊಟ್ಟಂತ ಹೇಳಿಕೆಯನ್ನ ಖಂಡಿಸಬೇಕಂತ ಕರ್ತವ್ಯ ಡಿ ಕೆ ಶಿವಕುಮಾರ್ಗಿತ್ತು, ಅದನ್ನು ಮಾಡಿಲ್ಲ. ಅದಾದ ನಂತರ ಬೇರೆಯವರು ಸಿದ್ದರಾಮಯ್ಯನವರನ್ನ ರಕ್ಷಣೆಗೆ ನಿಲ್ಲುವಂತ ಪ್ರಯತ್ನವನ್ನ ಬೇರೆ ಶಾಸಕರು ಮಾಡ್ತಾ ಇದ್ದಾರೆ ಅಥವಾ ಸಚಿವರು ಮಾಡ್ತಾ ಇದ್ರೆ, ಅವರು ಸಹ ಒಂದು ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಡಿ ಕೆ ಶಿವಕುಮಾರ್ ಇವನು ಈ ಒಂದು ಸ್ವಾಮೀಜಿ ಅವರು ಹೇಳೋದು ಸರಿಯಲ್ಲ, ಹಾಗಿದ್ರೆ ನಾನೇ ಸ್ವಾಮೀಜಿ ಆಗ್ತೀನಿ, ಸ್ವಾಮೀಜಿ ಅವರು ಆಗ್ತಾ ಅಂತ ಸಮರ್ಥನೆ ಮಾಡ್ಕೊಂತ ಪ್ರಯತ್ನವನ್ನು ಮಾಡಿದ್ರೆ ಡಿ ಕೆ ಶಿವಕುಮಾರ್ ವಾರ್ನಿಂಗ್ ಕೊಡ್ತಾರೆ. ಇದು ಸದ್ಯಕ್ಕೆ ಇಲ್ಲೇ ರೀತಿ ನಿಲ್ಲುವ ಲಕ್ಷಣ ಕಾಣ್ತಾ ಇಲ್ಲ. ಇದು ಇನ್ನಷ್ಟು ದಿನಗಳ ಕಾಲ ಇದೇ ತರ ಚರ್ಚೆ ನಡೆದು ಒಂದಷ್ಟು ದಿನಗಳ ಕಾಲ ಎಡವಟ್ಟಾಗುವಂತ ಸಾಧ್ಯತೆನೂ ಸಹ ಇದೆ. ಆ ಒಂದು ಸೂಚನೆಯನ್ನು ಅರ್ತಿರುವಂತ ಡಿ ಕೆ ಶಿವಕುಮಾರ್ ಅವರು ಎಚ್ಚರಿಕೆ ಕೊಟ್ಟಿದ್ದಾರೆ. ವಿಚಿತ್ರ ಅಂದ್ರೆ ನಿನ್ನೆ ಮಲ್ಲಿಕಾರ್ಜುನ ಖರ್ಗೆ ಅವ್ರ ಜೊತೆ ಡಿ ಕೆ ಶಿವಕುಮಾರ್ ಸಿಎಂ ಸಿದ್ದರಾಮಯ್ಯ, ಅದೇ ರೀತಿ ಕೆ ಸಿ ವೇಣುಗೋಪಾಲ್ ಅವರು ಭೇಟಿ ಮಾಡಿ ಈ ಎಲ್ಲ ಬೆಳವಣಿಗೆ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಆದ ನಂತರ ಎಲ್ಲರಿಗೂ ಸಹ ಕಟ್ಟುನಿಟ್ಟು ಸೂಚನೆಯನ್ನ ಸಿದ್ದರಾಮಯ್ಯ ಅವರು ಕೊಡ್ಬೇಕಾಗತ್ತೆ, ಡಿ ಕೆ ಶಿವಕುಮಾರ್ ಕೊಡ್ಬೇಕಾಗತ್ತೆ, ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರು ಸಹ ಕೊಡ್ಬೇಕಾಗತ್ತೆ. ಈ ಕೊಡುವಂತ ಹೇಳಿಕೆಯಲ್ಲ ಯಾರೆಲ್ಲ ಕೊಡ್ತಾ ಇದ್ರು ಅದನ್ನ. ಈಗ ಇದಾದ ನಂತರನೂ ಸಹ ಕೆ ಎಚ್ ಮುನಿಯಪ್ಪನವರು ದಲಿತ ಸಿಎಂ ಬಗ್ಗೆ ಪ್ರಸ್ತಾವ ಮಾಡಿದ್ದಾರೆ. ಅವ್ರಿಗೆ ಯಾಕೆ ನೋಟಿಸ್ ಕೊಡಬಾರ್ದು, ಕೇವಲ ರಾಜಣ್ಣನ ಯಾಕೆ ಕೊಡ್ಬೇಕು ಅಂತ ಪ್ರಶ್ನೆಯೂ ಸಹ ಉದ್ಭವಿಸುತ್ತೆ. ಹೀಗಾಗಿ ನಾನಾ ಅರ್ಥಗಳನ್ನ ಸೃಜಿಸುತ್ತಿರುವಂತ ಏನು ಡಿಸಿಎಂ ಹುದ್ದೆ ಇರ್ಬೋದು ಅಥವಾ ಸಿಎಂ ಪಟ್ಟ ಬಿಟ್ಕೊಡುವಂತ ವಿಷಯ ಸದ್ಯಕ್ಕಂತೂ ನಿಲ್ಲುವ ಲಕ್ಷಣಗಳಿಲ್ಲ. ಈ ಒಂದು ಪಕ್ಷದಲ್ಲಿರುವಂತ ಆಂತರಿಕ ಗೊಂದಲ ಮತ್ತು ನಾಯಕತ್ವದಲ್ಲಿರುವಂತ ವೀಕ್ನೆಸ್ ಏನಿದೆ ಇದು ಈ ಮಟ್ಟಕ್ಕೆ ತಂದು ನಿಲ್ಲಿಸಿದೆ. ಇದು ಒಂದ್ ರೀತಿ ಅಪಹಾಸ್ಯಕ್ಕೆ ಕಾರಣವಾಗ್ತದೆ ಹೊರತು ರಾಜ್ಯದ ಅಭಿವೃದ್ಧಿಗಂತೂ ಶ್ರೇಯ ತರುವಂತ ಕೆಲಸವಲ್ಲ ಇದು. ಹಾಗಾಗಿ ಎಲ್ಲಾ ನಾಯಕರು ಈ ನಿಟ್ಟಿನಲ್ಲಿ ಅವರ ಆತ್ಮಾವಲೋಕನ ಮಾಡಿಕೊಂಡು ನಾವು ರಾಜ್ಯದ ಅಭಿವೃದ್ಧಿಗೆ ನಮ್ಮ ಕೆಲಸಗಳಿಗೆ ಏನ್ ಮಾಡ್ಬೇಕು, ರಾಜ್ಯದಕ್ಕೋಸ್ಕರ ಏನ್ ಮಾಡ್ಬೇಕು ಅನ್ನೋ ಚಿಂತನೆ ಮಾಡ್ಬಿಟ್ಟು ಹೊರತು ಅಧಿಕಾರಕ್ಕೋಸ್ಕರ ಅಪಾಪಿ ಯತ್ನ ಮಾಡಿದ್ರೆ ಜನರು ಸಹ ಮುಂದಿನ ತಕ್ಕ ಪಟ್ಟವನ್ನು ಕಲಿಸ್ತಾರೆ. ವಿಪಕ್ಷಗಳು ಸಹ ಇವರು ಸೂಕ್ತವಂತ ದಾರಿ ತೋರಿಸುವಂತ ಪ್ರಯತ್ನದಲ್ಲಿ ಅವರು ಸಹ ನಿರತರಾಗುವಂತ ಸಾಧ್ಯತೆ ಇದೆ. ಶಿಲ್ಪ, ಎಸ್, ಓಕೆ, ಧನ್ಯವಾದ ರಾಜಪ್ಪ ಡೀಟೇಲ್ಸ್ ಗಾಗಿ. ಬಾಯಿ ಬೀಗ ಎಲ್ಲರೂ ಹಾಕೋಬೇಕು, ಎಲ್ಲರೂ ಹಾಕೊಂಡು ನಾವು ಹಾಕೋತೀವಿ, ಅವ್ರು ಹೇಳೋದಕ್ಕೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.